ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನು ಬಿಡಿ, ಏನೋ ಕೈ ಸಖತ್ ಹಿಡ್ಕೊಂಬರ್ತಾ ಇದ್ದೀರಾ. ಏನು ವಿಶೇಷವಾಗಿ ಏನು ಮಾಡಿದ್ದೀರಾ ಇವತ್ತು? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪನ್ನೀರ್ ಬ್ರೆಡ್ ಪಿಜ್ಜಾ, ಮನೆಯಲ್ಲೇ ಮಾಡ್ಕೋಬೋದಾದಂಥ ಪನ್ನೀರ್ ಬ್ರೆಡ್ ಪಿಜ್ಜಾನ ಮಾಡಿದ್ದೀವಿ. ತಿಂದರೆ ಕಳೆದೋಗ್ಬಿಡ್ತೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಅಡುಗೆಗಳನ್ನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste, welcome back to Suchi Kichi with Murli. This video is sponsored by Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. Sunpure physically refined sunflower ಎಣ್ಣೆ. Millets, nature to mankind. Nandini, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಇವತ್ತಿನ ವಿಡಿಯೋದಲ್ಲಿ 5 ನಿಮಿಷಕ್ಕೆ ತಯಾರಾಗಂಥ ಸ್ನ್ಯಾಕ್ ಐಟಮ್, ಲಂಚ್ ಬಾಕ್ಸ್ ಐಟಮ್, ಮಕ್ಕಳಿಗಂತೂ ದೊಡ್ಡವ್ರಿಗೆ ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ, ಹಾಗೂ ಕ್ವಿಕ್ಕಾಗಿ ಆಗಂಥದ್ದು ಪನ್ನೀರ್ ಬ್ರೆಡ್ ಪಿಜ್ಜಾ. ಪನ್ನೀರ್ ಬ್ರೆಡ್ ಪಿಜ್ಜಾಗೆ ಬೇಕಾಗುವ ಪದಾರ್ಥಗಳು: ಬ್ರೆಡ್, ಪನ್ನೀರ್, ಮೊಜರೆಲ್ಲಾ ಚೀಸ್, ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್, ಈರುಳ್ಳಿ, ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಪಿಜ್ಜಾ ಸಾಸ್, ಮೇಯೋನೀಸ್, ಆರಿಗ್ಯಾನೋ, ಬೆಣ್ಣೆ, ಉಪ್ಪು. ನೀವು ತರಕಾರಿಗಳನ್ನ ಚಾಪ್ ಮಾಡಿ ಇಟ್ಕೊಂಡ್ರೆ ಕುಕಿಂಗ್ ಟೈಮ್ 5 ಮಿನಿಟ್ಸ್ ಅಷ್ಟೇ. ಭಾಳ ಕ್ವಿಕ್ಕಾಗಿ ಮಕ್ಕಳಿಗೆ ಈಸಿಯಾಗಿ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡ್ಬೋದು. ಸಂಜೆ 5 ಗಂಟೆಗೆ ಬಂದಾಗ ನೀವು ಒಂದು ಸ್ನ್ಯಾಕ್ ಆಗಿ ಕೊಡ್ಬೋದು. ಪಿಜ್ಜಾ ಅಂದರೆ ಹೊರಗಡೆಗೆ ಹೋಗಿ ತಿನ್ನಬೇಕಾಗಿಲ್ಲ, ಮನೆಯಲ್ಲೇ ನೀವು ಈ ಇನ್ಸ್ಟೆಂಟಾಗಿ ಬ್ರೆಡ್ ಪಿಜ್ಜಾ ಅಷ್ಟೇ ರುಚಿಯಾಗಿರುತ್ತೆ. ಪನ್ನೀರ್ ಬ್ರೆಡ್ ಪಿಜ್ಜಾ. ಮೊದಲನೇದಾಗಿ ಇಲ್ಲಿ ನಾನು ಬ್ರೆಡ್ನ ಈ ರೀತಿಯಾಗಿ ಸೈಡ್ ಪಾರ್ಟ್ ಎಲ್ಲ ಕಟ್ ಮಾಡಿ ಆ ಪಿಜ್ಜಾ ಶೇಪಲ್ಲಿ ರೌಂಡಾಗಿ ಒಂದು ಕಪ್ ಯಾವ್ದಾರ ಇದನ್ನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಸೈಡ್ ಬ್ರೌನ್ ಪಾರ್ಟ್ ಇಲ್ಲ. ಇಲ್ಲಿ ತರಕಾರಿಗಳು ನಾನು ಕ್ಯಾಪ್ಸಿಕಮ್, ಈರುಳ್ಳಿ ತಗೊಂಡಿದ್ದೀನಿ, ಹಾಗೂ ಮೇನ್ ಇದರಲ್ಲಿ ಪನ್ನೀರ್. ನೀವು ಇದಕ್ಕೆ ಸ್ವೀಟ್ ಕಾರ್ನ್, ಮಶ್ರೂಮ್, ಜಾಸ್ತಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡಬೇಕು ಅಂದರೆ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೋಬೋದು. ಇಲ್ಲಿ ಮೊದಲನೇದಾಗಿ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಒಂದು ಅರ್ಧ ಕಪ್ಪಷ್ಟು, ರೆಡ್ ಕ್ಯಾಪ್ಸಿಕಮ್ ಅರ್ಧ ಕಪ್ಪಷ್ಟು ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಹಸಿರು ದಪ್ಪ ಮೆಣಸಿನಕಾಯಿ ಅರ್ಧ, ಪೆಪ್ಪರ್ ಪೌಡರ್ ಮೆಣಸಿನ ಪುಡಿ ಲೈಟಾಗಿ ಇದಕ್ಕೆ ಸ್ಪ್ರಿಂಕಲ್ ಮಾಡ್ತೀನಿ. ಹಾಗೂ ಇಲ್ಲಿ ಸಾಸ್ಗಳನ್ನ ಬಳಸೋದ್ರಿಂದ ಅದರಲ್ಲೇ ಸಾಲ್ಟ್ ಇರುತ್ತೆ, ವೆರಿ ಲೈಟಾಗಿ ಸ್ವಲ್ಪ ಮಾತ್ರ ಸ್ಪ್ರಿಂಕಲ್ ಮಾಡೋಷ್ಟು ಸೇರಿಸ್ಕೊಳ್ಳಿ, ಯಾಕಂದರೆ ಸಾಸಸಲ್ಲೂ ಸಾಲ್ಟಿಯಾಗಿರುತ್ತೆ, ಸಾಲ್ಟ್ ಇರುತ್ತೆ ಇನ್ಕ್ಲೂಡಲ್ಲಿ. ಇಲ್ಲಿ ನಾನು ಪಿಜ್ಜಾ ಸಾಸ್ನ ತೊಗೊಂಡಿದ್ದೀನಿ. ಇಟ್ಸ್ ಎನ್ ಆಪ್ಷನ್. ಪಿಜ್ಜಾ ಸಾಸ್ ಇಲ್ಲ ಅಂದರೆ ಟೊಮೆಟೊ ಕೆಚಪ್, ಟೊಮೆಟೊ ಸಾಸ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಅದನ್ನು ತೊಗೋಬೋದು. ಒಂದು 2 ಸ್ಪೂನಷ್ಟು ಪಿಜ್ಜಾ ಸಾಸ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೂ ಮೇಯೋನೀಸ್ ಎಲ್ಲರಿಗೂ ರೆಡಿಯಾಗಿ ಸಿಗುತ್ತೆ, ಅಥವಾ ಮನೆಯಲ್ಲೂ ಮಾಡ್ಕೋಬೋದು ಮೇಯೋನೀಸು. ಅದನ್ನು 2 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ನಿಮಗೆ ಪಿಜ್ಜಾ ಟೇಸ್ಟ್ ಬರೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹಾಗೂ ಪನ್ನೀರ್ ತೆಳುವಾಗಿ ಹೆಚ್ಚಿಟ್ಕೊಳ್ಳಿ, ಆದಷ್ಟು ತೆಳು ಇರಲಿ, ದಪ್ಪ ಇರಬಾರ್ದು. ಪನ್ನೀರ್ ಪೀಸಸ್ ಸ್ಲೈಸಸ್ ಆಗಿ ಕಟ್ ಮಾಡಿರೋಂಥ ಪನ್ನೀರ್ ಪೀಸ್ಗಳು, ಸಣ್ಣ ಸಣ್ಣ ಪೀಸ್ಗಳು. ದಪ್ಪ ಇದ್ದರೆ ಬೇಯೋದಕ್ಕೆ ಲೇಟ್ ಆಗುತ್ತೆ, ಯಾಕಂದರೆ ಇದು 5 ಮಿನಿಟ್ಸ್ಗೆ ಕುಕ್ ಆಗೋಂಥದ್ದು. ಸೊ ಆದ್ದರಿಂದ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಈಗ ಎಲ್ಲ ಮಿಕ್ಸಪ್ ಮಾಡಿ ಇದನ್ನು ಒಂದು ಸೈಡ್ ಪಕ್ಕಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಚೀಸ್ ಸ್ಲೈಸಸ್ ರೆಡಿ ಇದೆ. ಬ್ರೆಡ್ನ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬಳಸ್ತಾ ಇದ್ದೀನಿ ನಂದಿನಿ ಬಟರ್, ಅನ್ಸಾಲ್ಟೆಡ್ ಬಟರ್. ಈಗ ನಂದಿನಿ ಬಟರ್, ಉಪ್ಪು ರಹಿತ ಬೆಣ್ಣೆ, ಇದನ್ನ ತಗೊಂಡು ಲೈಟಾಗಿ ಒಂದು ಸೈಡ್ ಇದನ್ನು ಬಟರ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಫಸ್ಟು ಒಂದು ಲೇಯರ್ ಇಲ್ಲಿ ಬಟರ್ನ ನಾನು ಸಾಫ್ಟಾಗಿ ಮಾಡ್ಕೊತಾ ಇದ್ದೀನಿ. ಫ್ರಿಡ್ಜಿಂದ ಮೊದಲೇ ಬಟರ್ ತೆಗೆದಿಟ್ಕೊಳ್ಳಿ, ಫ್ರಿಡ್ಜಲ್ಲಿ ಇದ್ದಾಗ ಗಟ್ಟಿ ಇರುತ್ತೆ, ಈಸಿಯಾಗಿ ಸ್ಪ್ರೆಡ್ ಆಗಲ್ಲ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ A, D ಮತ್ತು E. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಪ್ಯಾನ್ಗೆ ಬಟರ್ ಹಾಕ್ತಾ ಇದ್ದೀನಿ. ಈಗ ನಾವು ಒಂದು ಸೈಡು ಬಟರಲ್ಲಿ ಟಾಸ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಮತ್ತೆ ಅದ್ರ ಮೇಲೆ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಸ್ಪ್ರೆಡ್ ಮಾಡೋವಂಥದ್ದು. ನೋಡಿ, ಲೈಟಾಗಿ ಬಟರಲ್ಲಿ ಇಲ್ಲಿ ನಾನು ಇದನ್ನು ಟಾಸ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡು ಕ್ರಿಸ್ಪಿಯಾಗಿ ಆಗಿದೆ, ಒಂದು ಸೈಡ್ ಆಗಿಲ್ಲ. ಆ ಸೈಡ್ ಈಗ ನೆಕ್ಸ್ಟು ನಮಗೆ ಕೆಳಗಡೆಗೆ ಹೋಗುತ್ತೆ, ಇದು ಮೇಲ್ಗಡೆ ಬರುತ್ತೆ. ಈಗ ನಾನು ಬಳಸ್ತಾ ಇದ್ದೀನಿ ನಂದಿನಿ ಚೀಸ್ ಸ್ಲೈಸಸ್. ಇದು ರೆಡಿಯಾಗಿ ಸಿಗುತ್ತೆ ನಿಮಗೆ. ಚೀಸ್ ಸ್ಲೈಸಸ್ ತುಂಬಾ ಪಿಜ್ಜಾಲಿ ತುಂಬಾ ಚೆನ್ನಾಗಿರುತ್ತೆ ಆ ರುಚಿ, ಆ ಚೀಸ್ದು. ಸೊ ಸ್ಲೈಸಸ್ನ ಈ ರೀತಿಯಾಗಿ ರೌಂಡಾಗಿ ನಾನು ಶೇಪ್ ಮಾಡಿ ಇಟ್ಕೊಂಡಿದ್ದೀನಿ.
ಈಗ ನಾನು ಒಂದು ಲೇಯರು ಪಿಜ್ಜಾ ಸಾಸ್ ಅಥವಾ ಟೊಮೆಟೊ ಕೆಚಪ್ ಯಾವುದಿದೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಒಂದು ಲೇಯರ್ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡಿದ್ದೀವಿ. ಈಗ ನಂದಿನಿ ಚೀಸ್ ಸ್ಲೈಸಸ್ನ ಬಳಸ್ತಾ ಇದ್ದೀನಿ ನಾನು. ಇದು ಇವಾಗ ನಾವು ಹೀಗೆ ಹಾಗೆ ಮಾಡ್ತಾ ಇರೋದು, ಒಲೆ ಮೇಲೆ ಇಟ್ಟಿಲ್ಲ ನಾನು. ಇದು ಪ್ಲೇಟಲ್ಲಿ ಎಲ್ಲ ಟಾಪಿಂಗ್ ಮಾಡಿ ಆಮೇಲೆ ಇದನ್ನು ತವ ಮೇಲೆ 5 ನಿಮಿಷ ಇಟ್ಟರೆ ಮುಗೀತು. ಈಗ ನಾವು ಫಸ್ಟ್ ಮಿಕ್ಸ್ ಮಾಡಿ ಇಟ್ಕೊಂಡ ಪನ್ನೀರ್, ಕ್ಯಾಪ್ಸಿಕಮ್, ಪಿಜ್ಜಾ ಸಾಸ್, ಮೇನೀಸ್, ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ ಏನಿದೆ ಅದನ್ನು ಈಗ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅಂದರೆ ಅದನ್ನು ನೀಟಾಗಿ ಹಾಕೊಳ್ಳಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇವಾಗ ಪನ್ನೀರ್ ಹಾಗೂ ಕ್ಯಾಪ್ಸಿಕಮ್ನೆಲ್ಲ ಈಗ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್, ಮೊಜ್ರೆಲ್ಲಾ ಚೀಸ್, ನಂದಿನಿ ಚೀಸ್, ಪಿಜ್ಜಾ ಚೀಸ್ ಸಿಗುತ್ತೆ ನಿಮ್ಗೆ ಈಸಿಯಾಗಿ, ಅದನ್ನು ಮೇಲ್ಗಡೆ, ಪಿಜ್ಜಾ ಅಂದರೆ ಚೀಸೇನೆ ಮೇನು, ಅದನ್ನು ಹಾಕ್ತಾ ಇದ್ದೀನಿ. ಪಿಜ್ಜಾ ಅಂದರೆ ಡೆಕೋರೇಟಿವ್ ಆಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇಲ್ಲಿ ನೀವು ಸ್ವೀಟ್ ಕಾರ್ನ್, ಮಶ್ರೂಮ್, ಬ್ರೋಕ್ಲಿ ಎಲ್ಲ ಬಳಸ್ಕೋಬೋದು. ತರಕಾರಿಗಳು ಮಕ್ಳಿಗೆ ಮತ್ತಷ್ಟು ಸೇರಿಸ್ಬೇಕು, ಇದನ್ನು ಸ್ವಲ್ಪ ಹೆಲ್ದಿಯಾಗಿ ಮಾಡಬೇಕು ಅಂದರೆ ತರಕಾರಿಗಳನ್ನ ಸೇರಿಸ್ಕೊಳ್ಳಿ. ಫೈನಲ್ ಆಗಿ ಚಿಲ್ಲಿ ಫ್ಲೇಕ್ಸ್, ಒಣಮೆಣಸಿನ್ಕಾಯಿ, ಅದನ್ನೇನಿಲ್ಲ ನಿಮ್ಗೆ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಮಿಕ್ಸಿಗೆ ಹಾಕಿ ಅರ್ಧಂಬರ್ಧ ಕ್ರಶ್ ಮಾಡ್ಕೊಳ್ಳಿ. ಚಿಲ್ಲಿ ಫ್ಲೇಕ್ಸ್, ಪಿಜ್ಜಾ ಫ್ಲೇವರ್ ಬೇಕು ಅಂದರೆ ಆರಿಗ್ಯಾನೋ ಲಾಸ್ಟಲ್ಲಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಈಗ ಬ್ರೆಡ್ ಪಿಜ್ಜಾ ಎಲ್ಲ ಟಾಪಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಸೈಡ್ ಮಾತ್ರ ನಾವು ಬಟರ್ ಹಾಕಿದ್ವಿ. ಈಗ ಬೇಯೋದಕ್ಕೆ ಪ್ಯಾನ್ಗೆ ಸ್ವಲ್ಪ ಬಟರ್ ಹಾಕಿದ್ದೀನಿ ಪ್ಯಾನ್ಗೆ. ಈಗ ರೆಡಿ ಇರೋಂಥ ಬ್ರೆಡ್ನ ಟಾಪಿಂಗ್ ಮಾಡಿರೋದನ್ನು ಇಡ್ತಾ ಇದ್ದೀನಿ. ಇವಾಗ ಈ ಬ್ರೆಡ್ ಪಿಜ್ಜಾ ರೆಡಿ ಆಗೋಕ್ಕೆ 5 ನಿಮಿಷ ಸಾಕು. ಒಂದು ಲಿಡ್ನ ಕ್ಲೋಸ್ ಮಾಡಿ 5 ಮಿನಿಟ್ಸ್ಗೆ ಬ್ರೆಡ್ ಪಿಜ್ಜಾ ರೆಡಿಯಾಗಿರುತ್ತೆ. 5 ನಿಮಿಷಕ್ಕೆ ರೆಡಿಯಾಗಿರುತ್ತೆ, ಆದರೆ ಫ್ಲೇಮ್ ತುಂಬ ಕಡಿಮೆ ಇಟ್ಕೊಳ್ಳಿ, ಸಿಮ್ಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಇಲ್ಲಿ ನಮಗೆ ಚೀಸ್ ಮೆಲ್ಟಾಗಿ ಒಂದು ಸೈಡ್ ಬ್ರೆಡ್ ಟೋಸ್ಟ್ ಆಗಿದೆ, ಚೀಸ್ ಮೆಲ್ಟ್ ಆಗಬೇಕು ಹಾಗೂ ಪನ್ನೀರೆಲ್ಲ ಸ್ವಲ್ಪ ಕುಕ್ ಆಗಬೇಕು. ಸೊ 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ವೀಡಿಯೋಸ್ ನಿಮ್ಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬ್. 5 ಮಿನಿಟ್ಸ್ ಆಗಿದೆ. ಒಂದು ಸಣ್ಣ ಕಪ್ಪಲ್ಲಿ ನೀರು ಇಟ್ಬಿಡಿ. ಆ ಸ್ಟೀಮ್ ಏನಿದೆ ಅದು ಈಸಿಯಾಗಿ ನಮಗೂ ಅದು ಬೇಯೋದಕ್ಕೆ ಮತ್ತು ಚೀಸ್ ಮೆಲ್ಟ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ಆಗಿದೆ, ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಸಖತ್ ಗಮ್ಮಂತ ಇದೆ. ಒಳ್ಳೆ ನಮ್ಮ ಕಿಚನಲ್ಲೆಲ್ಲ ಫುಲ್ ಪಿಜ್ಜಾ ಫ್ಲೇವರ್ ತುಂಬ್ಕೊಂಬಿಟ್ಟಿದೆ. ನೋಡೋದಕ್ಕೂ ಸಖತ್ತಾಗಿದೆ, ತಿನ್ನಕ್ಕೆ ಹೇಗಿದೆ ನೋಡಬೇಕು. ಪನ್ನೀರ್ ಬ್ರೆಡ್ ಪಿಜ್ಜಾ ರೆಡಿ ಆಗಿಬಿಟ್ಟಿದ್ದಾರೆ. ಮುರಳಿಯವ್ರು ತಿನ್ನೋದಕ್ಕೆ ತುಂಬ ಇಷ್ಟ ಅವ್ರಿಗೆ. ಗೊತ್ತಾಗ್ತಾ ಇದೆಯಾ ಪಿಜ್ಜಾ ಬ್ರೆಡ್ದು ಅಂತ ಏನಾರು ಗೊತ್ತಾಗ್ತಾ ಇದೆಯಾ ನಿಮಗೆ ಟೇಸ್ಟಲ್ಲಿ? ಆ ಮಾಮೂಲಿ ಇದ್ರಲ್ಲಿ ತಿಂತೀವಲ್ಲ ಅದ್ರ ಮುಂದೆ ಇಷ್ಟು ದಪ್ಪ ಹಾಕಿರ್ತಾರಪ್ಪ ಮೇಲೆ ಮೇಲ್ಗಡೆ ಮಾತ್ರ ಇಷ್ಟು ದಪ್ಪ ಹಾಕಿರ್ತಾರೆ. ಆ ಕೆಳಗಡೆ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ತೆಳಗಿರೋ ಪಿಜ್ಜಾನು ಬಂದಿದೆ, ಅದು ಬೇರೆ ವಿಚಾರ. ಬಟ್ ಅದೆಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಈ ಬ್ರೆಡ್ಡಲ್ಲಿ ಮಾಡ್ಕೊಂಡು ತಿನ್ನೋದಿದೆಯಲ್ಲ ತುಂಬ ರುಚಿ ಕೊಡುತ್ತೆ ನಿಮಗೆ. ಸಕ್ಕತ್ತಾಗಿದೆ, ಅದು ಬೇರೆ ಟೇಸ್ಟು. ಇದು ಚೆನ್ನಾಗಿದೆ. ಇವೆಲ್ಲ ದಪ್ಪ ಇರುತ್ತೆ, ತಿನ್ ಕ್ರಸ್ಟ್ ಪಿಜ್ಜಾನು ಇದೆ. ಬಟ್ ಇದು ಮಕ್ಕಳಿಗೆ ಮನೇಲಿ ಈಸಿಯಾಗಿ ಮಾಡ್ಬೋದು. ಎಲ್ಲ ನಂದಿನಿ ಪ್ರಾಡಕ್ಟ್ಸ್ ಇದೆ. ನಂದಿನಿ ಪನ್ನೀರ್, ನಂದಿನಿ ಚೀಸ್ ಸ್ಲೈಸ್, ನಂದಿನಿ ಮೊಜ್ರೆಲ್ಲಾ ಚೀಸ್, ನಂದಿನಿ ಬಟರ್, ಇಷ್ಟು ಬಳಸಿದ್ದೀನಿ. ಟೇಸ್ಟ್ ಚೆನ್ನಾಗಿದೆಲ್ಲ. ಎಷ್ಟು ಎಕ್ಸ್ಪೆನ್ಸಿವ್ ಹೊರಗಡೆ ಹೋಗಿ ತಿನ್ನಬೇಕು ಅಂದರೆ ಮನೇಲೇ ನಾವು ಮಾಡ್ಕೋಬೋದು, ಹೈಜೀನ್ ಆಗಿರುತ್ತೆ. ಹೆಂಗಿದೆ ಅಂತ ಹೇಳಿದ್ರೆ ಇದೇನಾದ್ರು ನಿಮ್ಮ ಮನೇಲಿ ಮಕ್ಕಳಿಗೆ ಸ್ವಲ್ಪ ವಯಸ್ಸಾದವ್ರು ಇದನ್ನು ಮಾಡ್ಕೊಟ್ಬಿಟ್ರೆ ಅಟ್ಲೀಸ್ಟ್ ವಾರಕ್ಕೆ ಒಂದಿನ ಮಾಡ್ಕೊಡಿದ್ದೀನಿ ಅಂತ ಕೇಳ್ತಾರೆ. ಅಷ್ಟೊಂದು ಮಜವಾಗಿದೆ. ಚೆನ್ನಾಗಿದೆ. ಆ ಚೀಸು, ಆ ಪನ್ನೀರು, ಚೆನ್ನಾಗಿ ರೋಸ್ಟ್ ಆಗಿರುವಂಥ ಬ್ರೆಡ್ಡು, ಟಾಪಿಂಗಲ್ಲಿ ಇರ್ತಕ್ಕಂಥ ಈ ಚಿಲ್ಲಿ ಫ್ಲೇಕ್ಸ್ ಇದೆ, ಆರಿಗೇನೋ ಜೊತೆಗೆ ಪನ್ನೀರ್ ಇದೆಯಲ್ಲ, ಎಂಥ ಮಜಾ ಕೊಡ್ತಾ ಇದೆ ಅಂದರೆ ಆ ಕ್ಯಾಪ್ಸಿಕಮ್ ಜೊತೆಗೆ
ಕಳೆದೋಗ್ಬಿಡ್ತೀರಾ ನೀವು. ಅಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸಂಜೆ 5 ಗಂಟೆಯಲ್ಲಿ ಮಕ್ಳಿಗೆ ಸ್ನ್ಯಾಕ್ ಏನಾರ ಕೊಡಬೇಕು, ಆ ಟೈಮಲ್ಲಿ ಮಕ್ಕಳೇನು ದೊಡ್ಡವ್ರಿಗೂ ಅಷ್ಟೇ ಇಷ್ಟ ಆಗುತ್ತೆ, ಮಾಡ್ಕೋಬೋದು. ಒಬ್ಬರು ಈ ಸೈಜಿಂದು 4 ತಿನ್ಬೋದು. ಸಕ್ಕತ್ತಾಗಿ ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಬ್ರೆಡ್ ಪನ್ನೀರ್ ಪಿಜ್ಜಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಮಜವಾಗಿ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು KMF ಅವರ ಎಲ್ಲ ಉತ್ಪನ್ನಗಳನ್ನು ಕೂಡ ಇಲ್ಲಿ ಬಳಸಿದ್ದೀವಿ. ಪನ್ನೀರ್ ಇದೆ, ಚೀಸ್ ಇದೆ, ಆಮೇಲೆ ಚೀಸ್ ಸ್ಲೈಸ್ ಇದೆ, ಬಟರ್ ಇದೆ, ಎಲ್ಲವನ್ನು ಬಳಸಿ ಮಾಡಿರುವಂಥದ್ದು KMF ಅವರ ಎಲ್ಲ ಉತ್ಪನ್ನಗಳನ್ನು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ. ಐಸ್ ಕ್ರೀಮ್ಸು ಬೇಸಿಗೆಗಾಲಕ್ಕೆ, ವೈವಿಧ್ಯಮಯ ಕೂಲ್ ಡ್ರಿಂಕ್ಸು ಬೇಸಿಗೆಗಾಲಕ್ಕೆ, ಜೊತೆಗೆ ವೈವಿಧ್ಯಮಯ ಸ್ವೀಟ್ ಪ್ರಾಡಕ್ಟ್ಸ್ ಇದೆ, ಮಿಲ್ಕ್ ಪ್ರಾಡಕ್ಟ್ಸ್ ಇದೆ, ಅದಕ್ಕಿಂತ ಜೊತೆಗೆ ಕುಕ್ಕೀಸ್ ಇದೆ ರೀ. ಇವೆಲ್ಲವೂ ಸಿಗ್ತಾ ಇದೆ ನಂದಿನಿಯಲ್ಲಿ. ನಂದಿನಿ ಒಂದು ನೀವು ಬೂತ್ ಹೋದರೆ ಆ ನಂದಿನಿ ಬೂತಲ್ಲಿ ಇವೆಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ. ನಂದಿನಿ ಕರ್ನಾಟಕದ ಹೆಮ್ಮೆ. ಹಾಲಿನ ಪದಾರ್ಥಗಳು ಜಾಸ್ತಿ ತಿಂದಾಗ, ಕಾಳಿನ ಪದಾರ್ಥಗಳು ಜಾಸ್ತಿ ತಿಂದಾಗ, ಉಪವಾಸ ಇದ್ದಾಗ, ಜಾಸ್ತಿ ತಿಂದಾಗ 2 ಸರಿನೂ 2 ಥರನೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಳಿತಾ ಇರೋರು ಇದು ತಗೊಂಡ ಮೇಲೆ ಪರಿಹಾರನ ಕಂಡುಕೊಂಡಿದ್ದಾರೆ. ವಿಜ್ಞಾನಿಗಳು, ಡಾಕ್ಟರ್ಗಳು ತಮ್ಮ ಸಂಶೋಧನೆಯಿಂದ ಹೊರ ತಂದಿರೋದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಎಲ್ಲಿ ಸಿಗುತ್ತೆ ಮುರಳಿಯವರೇ? ಕರ್ನಾಟಕದ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಉಪಯೋಗಿಸೋದು ಹೇಗೆ? ಬಾಟ್ಲಿ ಹೆಂಗಿರುತ್ತೆ, ಒಳಗಡೆ ಈ ಥರ ಬಾಟ್ಲಿ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ 40 ಮೇಲೆ ಊರು ಬೆಚ್ಚಗಿರೋ ನೀರು ಹಾಕಿ ಚೆನ್ನಾಗಿ ಕಲಸಿ ಊಟಕ್ಕಿಂತ ಮೊದಲು 1 ಗ್ಲಾಸ್ ಕುಡಿದ್ರೆ ಸಾಕು. ಇಲ್ಲ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದೆ ಸರ್ ಸಮಸ್ಯೆ ಅಂದರೆ 2 ಸರಿ ತಗೊಳ್ಳಿ. ಜೊತೆಗೆ ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟ್ಗಳು ಇದೆ. ಅವೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್. ಭಾರತದ ಮೊದಲನೆಯ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಅದು ಅಂದರೆ ಅದು ಕೂಡ ಸನ್ಪ್ಯೂರ್ ಆಯಿಲ್. ಮುರಳಿಯವರೇ, ನಿಮ್ಮ ಕಾರ್ಯಕ್ರಮದಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ನೀವು? ರೀ, ನಾವು ಸನ್ಪ್ಯೂರ್ ಆಯಿಲ್ನೇ ಯೂಸ್ ಮಾಡ್ತಾ ಇದ್ದೀವಿ ರೀ. ಎಲ್ಲ ಕಡೆ ಸಿಗುತ್ತಾ ಮುರಳಿಯವರೇ? ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುವಂಥದ್ದು ನಮ್ಮ ಸನ್ಪ್ಯೂರ್ ಆಯಿಲು. ಜೊತೆಗೆ ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ ಹೋಗುತ್ತೆ. ಅಲ್ಲಿ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಶಾಪ್ ಮಾಡ್ಬೋದು. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಕ್ಸ್ ಮಿಲೆಟ್ಸಿಂದ ಮಾಡಿರುವಂತಹ ವೈವಿಧ್ಯಮಯ ಉತ್ಪನ್ನಗಳೇ ಮಿಲೆಕ್ಸ್. ಈ ಮಿಲೆಕ್ಸ್ನಲ್ಲಿ ಈಗ ರೆಡಿ ಟು ಈಟ್ ಫುಡ್ ಎಲ್ಲ ಬಂದಿದೆ. ಅಂದರೆ ನೀವು ಇಮಿಡಿಯೇಟಾಗಿ ದೋಸೆ ಹಿಟ್ಟು ತೊಗೊಂಡೋಗೋದು, ಆ ಹಿಟ್ಟನ್ನು ಹಾಕಿ ನೀರಲ್ಲಿ ಹಾಕಿ ಕಲಸಿ ದೋಸೆ ಹಾಕಿದ್ರೆ ಮಿಲೆಕ್ಸ್ ದೋಸೆ ಶುರು ಆಗುತ್ತೆ. ಮಿಲೆಕ್ಸ್ ಇಡ್ಲಿ ತಯಾರಾಗುತ್ತೆ, ಮಿಲೆಕ್ಸ್ ಉಪ್ಪಿಟ್ಟು ತಯಾರಾಗುತ್ತೆ. ವೈವಿಧ್ಯಮಯ ಪ್ರಾಡಕ್ಟ್ ಎಲ್ಲ ಸಿಗ್ತಾ ಇದೆ ಮಿಲೆಕ್ಸ್ ಅವ್ರದ್ದು. ನೀವು ಕೂಡ ಇದರ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಮಿಲೆಕ್ಸ್ ಉಪಯೋಗಿಸೋದ್ರಿಂದ ನಿಮಗೆ ಆ BP ಶುಗರ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಆಮೇಲೆ ವೆಯ್ಟು ರಿಡಕ್ಷನ್ ಆಗುತ್ತೆ. ನೋಡೋಕ್ಕೂ ಚೆನ್ನಾಗಿ ಕಾಣ್ತೀರಾ. ಯಾಕಂದರೆ ಇದು ಅಂಥ ಅದ್ಭುತವಾಗಿರುವಂಥ ಉತ್ಪನ್ನಗಳು ಮಿಲೆಕ್ಸಲ್ಲಿ ಸಿಗುತ್ತೆ. ಮಿಲೆಕ್ಸ್ ಉತ್ಪನ್ನಗಳನ್ನ ಬಳಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ವೈವಿಧ್ಯಮಯ ಅಡುಗೆಗಳು ಚಿಕ್ಕವರಿಂದ ದೊಡ್ಡವರಿಂದ, ಮಕ್ಕಳಿಂದ ದೊಡ್ಡವ್ರ ತನಕ ಸ್ಕೂಲ್ಗೆ ಹೋಗೋದು, ಬಾಕ್ಸ್ದು ಯಾವ ಥರ ಅಡುಗೆಗಳು ಬೇಕೋ ಅವೆಲ್ಲ ಥರ ಅಡುಗೆಗಳು ಸಿಗುವಂಥದ್ದು ನಮ್ಮ ಶುಚಿ ಕಿಚಿ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕಳಿಸುವಂತಹ ಎಲ್ಲ ಅಡುಗೆಗಳು ಬಂದು ನಿಮಗೆ ತಲುಪುತ್ತೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ಅಡುಗೆಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.